ಬಹಳ ವಿಶೇಷವಾಗಿ ವಲಯ ಉಳಿಸಿ ಅಜೆಂಡದ ಅಡಿಯಲ್ಲಿ ನಾವು ಬೃಹತ್ ಪಾದಯಾತ್ರೆಯನ್ನ ಹಾಕೊಂಡಿದ್ದೇವೆ. ಇದಕ್ಕೆ ಕಾರಣ ವಲಯ ಮೂಲ ಯೋಜನೆ ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದೆ. ಅದಾಗಬಾರ್ದು. ಮೊದಲ ಬಾರಿಗೆ ಮೂಲ ಯೋಜನೆ ಅನುಷ್ಠಾನ ಆಗಿ ಅದ್ರ ಮೇಲೆ ಬೇರೆ ಯೋಜನೆಗಳನ್ನ ಕೈಗೆತ್ತಿಕೊಳ್ಬೇಕನ್ನೋ ದೃಷ್ಟಿಕೋನದಲ್ಲಿ ವಲಯ ಬಲದಂಡಿ ಯೋಜನೆ 47 ವರ್ಷಗಳಾದ್ರೂ ಸಹ ಈ ಭಾಗದ ರೈತರ ವಂಚಿತರಾಗಿರುವುದರಿಂದ ಅದನ್ನ ತ್ವರಿತಗತಿಯಲ್ಲಿ ಅನುಷ್ಠಾನ ಆಗ್ಬೇಕನ್ನೋ ರೀತಿಯಲ್ಲಿ ನಾವು ಈ ಪಾದಯಾತ್ರೆ ಹಾಕೊಂಡಿದ್ದೇವೆ. ಎರಡನೇದಾಗಿ ಸಿದ್ದಾಪುರ ಏತ ನೀರಾವರಿ ಇವತ್ತು ಸಹ ಅದು ಗೋಪಾಲ್ ಪೂಜಾರಿ ಲೆಟರ್ ಕೊಟ್ಟಿದ್ದಾರೆ, ಬಂದಾಗುತ್ತೆ ಎನ್ನುವ ಸುಳ್ಳು ಅಪಾದನೆಗಳನ್ನ ಜನರಿಗೆ ಮೂಡಿಸ್ತಾ ಇದ್ದಾರೆ. ಅದೊಂದು ಸುಳ್ಳು ಅಪಪ್ರಚಾರ ಅನ್ನೋದಕ್ಕೆ ಪಾದಯಾತ್ರೆ ಮೂಲಕ ಯಾವುದೇ ಕಾರಣಕ್ಕೂ ಸಿದ್ದಾಪುರ ಏತ ನೀರಾವರಿಯನ್ನು ರದ್ದು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಆ ಕಾಮಗಾರಿಯನ್ನ ಚಾಚು ತಪ್ಪದ ಅನುಷ್ಠಾನ ಆಗಬೇಕು. ನಮ್ಮ ಬೇಡಿಕೆ ಇಷ್ಟೇ, ಬಿಟ್ಟು ಹೋದ ಭಾಗಕ್ಕೆ ತರಾತುರಿಯಲ್ಲಿ ಡಿಪಿಆರ್ ಮಾಡಿ ಬರೀ ಸಿದ್ದಾಪುರದ 7 ವಾರ್ಡಿಗೆ ಮಾತ್ರ, ಆದ್ರಲ್ಲಿ ಲೆಫ್ಟ್ ಸೈಡ್ ಮಾತ್ರ, ರೈಟ್ ಸೈಡ್ ಇಲ್ಲ. ಪರ್ಸೆಂಟಲ್ಲಿ ಕೆರೆಗೆ 8% ನೀರು ಹಾಕ್ತಾ ಇದ್ರು ಬಿಟ್ರೆ ಹಳ್ಳಿಗೆ ನೀರಿಲ್ಲ, ಎಡಮಗಿಗಿಲ್ಲ. ಮತ್ತೆ ಉಳ್ಳೂರಂತೂ ಸಂಪೂರ್ಣ ತಿರಸ್ಕಾರ ಆಗಿದೆ. ಅದಾಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಇವತ್ತು ಸಂಪೂರ್ಣ ನನ್ನ ಕ್ಷೇತ್ರದ ಈ ಭಾಗದ ರೈತರಿಗೆ ನೀರು ಕೊಡಬೇಕು ಅನ್ನೋ ರೀತಿಯಲ್ಲಿ ಬಲದಂಡಿ ಯೋಜನೆ ಅನುಷ್ಠಾನ ಆಗೋದ್ರೊಟ್ಟಿಗೆ ಸಿದ್ದಾಪುರ ಏತ ನೀರಾವರಿ ಬಿಟ್ಟು ಹೋದ ಭಾಗಕ್ಕೆ ರೈತರಿಗೆ ಡಿಪಿಆರ್ ಅನ್ನ ಚೇಂಜ್ ಮಾಡಿ ಬಿಟ್ಟು ಹೋದ ಭಾಗಕ್ಕೆ ನೀರನ್ನು ಕೊಡುವಂತ ಒಂದು 50 ಕೋಟಿ ಎಕ್ಸ್ಟ್ರಾ ಹಣ ಕೊಟ್ಟು ಆ ರೈತರಿಗೂ ನೀರು ಕೊಡ್ಬೇಕನ್ನೋ ದೃಷ್ಟಿಯಲ್ಲಿ ಪಾದಯಾತ್ರೆಯನ್ನ ಎತ್ಕೊಂಡಿದ್ದೆವು. ಸೌಕೂರು ಏತ ನೀರಾವರಿ ಬಿಟ್ಟು ಹೋದ ಭಾಗಕ್ಕೂ ಸಹ ಅದನ್ನ ಯೋಜನೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಇವತ್ತು ಜಗಜೀವನ್ ಮಿಷನ್ ಏನು ಮನೆ ನೀರು ಕೊಡುವ ಯೋಜನೆ ಏನಿದೆ, ಪೈಪ್ಲೈನ್ ಆಗಿದೆ, ನೀರಿಲ್ಲ. ಜನರಿಗೆ ಇವತ್ತು ಅದರ ಬಗ್ಗೆ ಅನುಮಾನ ಬಂದಿದೆ. ನಾವು ಈ ಪಾದಯಾತ್ರೆ ಮೂಲಕ ಜಗಜೀವನ್ ಮಿಷನ್ ಏನು ಪೈಪ್ಲೈನ್ ಆಗಿದೆ ಅವರಿಗೆ ನೀರು ಬಿಡುಗಡೆ ಆಗಬೇಕು ಅಂತ ದೃಷ್ಟಿಯಲ್ಲಿ ಈ ಪಾದಯಾತ್ರೆಯನ್ನು ನಾವು ಹಾಕೊಂಡಿದ್ದೇವೆ. 3ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ಕಂಡೂರಿಯಿಂದ ಪ್ರಾರಂಭವಾದಂತ ಪಾದಯಾತ್ರೆ ಶಂಕರನಾಳದಲ್ಲಿ ಸಾಯಂಕಾಲ 6 ಗಂಟೆಗೆ ಕೊನೆಗಳಿಸಿ 4ನೇ ತಾರೀಕಿಗೆ ಬೆಳಿಗ್ಗೆ 9:30 ಶಂಕರನಾಳದಿಂದ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ ಹೊನ್ನಮ್ಮ ದೇವಸ್ಥಾನ ಹತ್ರ ಊಟ ಮಾಡಿ ಪುನಃ ಪ್ರಾರಂಭ ಮಾಡಿ 2:15 ಗಂಟೆಗೆ ಸಿದ್ದಾಪುರದಲ್ಲಿ ಬಹಿರಂಗ ಸಭೆ ನಾವು ಏರ್ಪಡಿಸಿದ್ದೇವೆ. ಸಾಕಷ್ಟು ಮುಖಂಡರುಗಳು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಈ ರೀತಿ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಮಾಡ್ತೇವೆ. ಬಿಟ್ರೆ ನಾವು ಸರ್ಕಾರಕ್ಕೆ ಇವಾಗಲೇ ಬಲದಂಡಿ ಯೋಜನೆಯ ಅನುಷ್ಠಾನ ಆಗಬೇಕು ಒತ್ತಾಯವನ್ನ ನಮ್ಮ ಉಪಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ದೇವೆ. ಈ ವರ್ಷದಲ್ಲಿ ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಸರ್ಕಾರ ನಮ್ಗೆ ಕೈಗೆತ್ತಿಕೊಳ್ಬೇಕನ್ನೋ ಒತ್ತಾಯವನ್ನು ಮಾಡಿದ್ದೇವೆ. ಮೊನ್ನೆ ಕಾರ್ಕಳ ಬಂದಾಗ ಮುಖ್ಯಮಂತ್ರಿಗಳಿಗೆ ಬಲದಂಡಿ ಯೋಜನೆ ಪರವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ನಾವು ಪಾದಯಾತ್ರೆ ಮೂಲಕ ನಾವು ಒತ್ತಾಯ ಮಾಡಿ ನಾವು ಏನ್ ಕಮಿಟಿ ಇವತ್ತು ಮಾಡ್ಕೊಂಡಿದ್ದೇವೆ, ವರಾಯಿ ನದಿ ಉಳಿಸಿ ಅನ್ನೋ ಕಮಿಟಿ ಏನಿದೆ, ಆ ಕಮಿಟಿಯ ಮುಖಂಡರನ್ನು ಕರ್ಕೊಂಡು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಭೇಟಿಯಾಗಿ ಇದನ್ನ ತ್ವರಿತಗತಿಯಲ್ಲಿ ಸೆಂಕ್ಷನ್ ಆಗ್ಬೇಕು ಅನ್ನೋ ಒತ್ತಾಯವನ್ನು ಮಾಡಲಿಕ್ಕೆ ಬೆಂಗಳೂರಿಗೆ ನಿಯೋಗವನ್ನ ಕರ್ಕೊಂಡು ಹೋಗ್ಬೇಕನ್ನೋ ತೀರ್ಮಾನ ತಗೊಂಡಿದ್ದೇನೆ.
ಇದು ಯಾರ ವಿರುದ್ಧ ಅಲ್ಲ, ಯಾರ ಪರವಾಗಿ ಅಲ್ಲ, ರೈತರ ಪರವಾಗಿ ಈ ಹೋರಾಟಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಇದು ಮುಂದಿನ ದಿನ ಈ ಭಾಗದ ರೈತರನ್ನ ಒಗ್ಗೂಡಿಸಿ ಅವರಿಗೆ ನೀರು ಕೊಡ್ಬೇಕು. ಬೆಳ್ತಂಗಡಿ ನೀರು ತಕೊಂಡು ಹೋಗ್ತಾರೆ, ಕಾರ್ಕಳದ ನೀರು ತಕೊಂಡು ಹೋಗ್ತಾರೆ, ಉಡುಪಿ ಕಾಪುಗ್ ನೀರು ತಕೊಂಡು ಹೋಗ್ತಾ ಇದ್ದಾರೆ. ನನ್ನ ಕ್ಷೇತ್ರ ಇರುವುದು ಹೊರೈ, ನನ್ನ ಕ್ಷೇತ್ರದಲ್ಲಿದೆ. ನಾನು ಆ ಬಗ್ಗೆ ಒಂದು ಬಾರಿ MLA ಆದಷ್ಟೇ. ನಾನು ಒಂದೇ ಬಾರಿ MLA, 5-6 ಸರಿ ನಾನು ಅಲ್ಲಿ MLA ಆಗಿಲ್ಲ. ಆದ್ರೂ ಸಹ ನನಗೆ ಆ ಭಾಗದ ಋಣ ಇದೆ. ಆ ಭಾಗದ ಜನರ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ನಾನು 2 ಬಾರಿ ಸೋತಿರ್ಬೋದು, ಆದ್ರೆ ನಾನು ಪಲಾಯನ ಮಾಡುವುದಿಲ್ಲ. ಸೋಲ್ಲಿ ಗೆಲ್ಲಿ ಈ ಕ್ಷೇತ್ರದ ಜನರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕತ್ವವನ್ನು ಈ ಭಾಗಕ್ಕೆ ಕೊಡ್ತೇನೆ ನಾವು ಬರುವಂತೆ ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಗೊಂದಲ ಇತ್ತಲ್ಲ, ಅದು ಏನು ಸಿದ್ದಾಪುರ ಏತನೀರವರ ಗೊಂದಲ ಏನಂತ? ವಲಯಗೆ ಗೊಂದಲ ಏನಿಲ್ಲ. 2023 ಇಸ್ವಿಯಲ್ಲಿ ನಾನು ಕೇಳಿರ್ತಕ್ಕಂಥದ್ದು ಜಾಕೋಲ್ ಅನ್ನ ನೀವು ಡ್ಯಾಮ್ ಅಲ್ಲಿ ಮಾಡಬಾರ್ದು, ಡ್ಯಾಮ್ ಹತ್ರ ಮಾಡಬಾರ್ದು, ಕೆಳಕ್ ಮಾಡಿ ಅಂತ ಕೊಟ್ಟಿದ್ದೇನೆ. ಇವತ್ತು ಸರ್ಕಾರ ಅದಕ್ಕೆ ಸ್ಪಂದಿಸಿ ಮುಖ್ಯಮಂತ್ರಿಗಳು, ನಾನು ಪುನಃ DPR ಆಗಿ ಕೆಲಸ ಶುರು ಆದ ಕೂಡಲೇ ಗೊತ್ತು ಗಮನಕ್ಕೆ ಬಂದ ಮೇಲೆ ಪುನಃ ಹೋಗಿ ಮುಖ್ಯಮಂತ್ರಿ ಬಂದು 2025 ಲೆಕ್ಕ ಕೊಟ್ಟರು. ಯಾಕೆ ಬೇಕಾದ್ರೆ ನಮ್ಮ ಹತ್ರ ಇದೆ. ಆವಾಗ ಮುಖ್ಯಮಂತ್ರಿ ಅದನ್ನ 2023 ಕೊಟ್ಟಿರ್ತಕ್ಕಂಥ ಲೆಕ್ಕನ ಗಣನೆ ತಗೊಳ್ಳದೇ ಇರುವುದರಿಂದ ಪುನರ್ ಪಾಲಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾರು ಸ್ಪಂದಿಸುವಂತ ಪರಿಸ್ಥಿತಿ ಮಾಡದೇ ಇರುವುದರಿಂದ ಇವತ್ತು ಈ ಗೊಂದಲ ಆಗಿದೆ. ಆಯ್ತು, ಇವತ್ತು ತಜ್ಞರ ಸಮಿತಿ ರೆಡಿ ಆಗಿದೆ, ತಜ್ಞರ ಸಮಿತಿ ವೀಕ್ಷಣೆ ಮಾಡಿದೆ. ತಜ್ಞರ ಸಮಿತಿ ಏನ್ ತೀರ್ಪು ಕೊಡ್ತಾರೆ ಅದಕ್ಕೆ ತಲೆ ಬಾಗ್ತೇವೆ. ಅವ್ರು ಮೇಲ್ ಮಾಡಿದ್ರು ಸರಿ ಅಂದ್ರೆ ನಾವು ಹೋಗ್ತೇವೆ, ಇಲ್ಲ ಮೇಲೆಲ್ಲ ಕೆಳಗೆ ಮಾಡ್ತೇವೆ ಅಂದ್ರು ಅದಕ್ಕೆ ಹೋಗ್ತೇವೆ. ನಾವು ಅದರಲ್ಲಿ ಗೊಂದಲ ಇಲ್ಲ. ತಜ್ಞರ ಸಮಿತಿ ಅವ್ರು ಬರುದು ನಮ್ಮಂತ ವಾರ್ಡಿನರಿಯವರಲ್ಲ, ನಾವು ರಾಜಕಾರಣಿಗಳು. ಅವರು ವಿಜ್ಞಾನಿಗಳು, ಸೈಂಟಿಸ್ಟ್, ಅನುಭವ ಇರುವವರು, ಎಜುಕೇಟೆಡ್ ಪೀಪಲ್ ಅನ್ನ 7 ಜನ ಹಾಕಿದ್ದಾರೆ. ಅದರಲ್ಲಿ ಸುರತ್ಕಲ್ಲಿಂದ NITP ಇಂದ 3 ಜನ ಹಾಕಿದ್ದಾರೆ. 3 ಜನ. ಅವರು ಯಾರು ಒತ್ತಡಕ್ಕೆ ಮಣಿಯೋರಲ್ಲ, ಅವರೆಲ್ಲ ಸರ್ಕಾರದ ಮಟ್ಟಿಗೆ ಸರ್ಕಾರದವರು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಅವ್ರು ಏನ್ ತೀರ್ಮಾನ ತಗೊಂಡ್ರು ನಾವು ಅದು ಒಪ್ಕೊಳ್ತೇವೆ. ನಾವು ಅದ್ರ ಬಗ್ಗೆ ಏನು ಅವರಿಗೆ ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ತಲೆ ಬಾಗ್ತೇವೆ. ಆದ್ರೆ ನಮ್ದು ಬಲದಂಡೆ ಯೋಜನೆ ಬಿಟ್ಟು ಅವ್ರಿಗೆ ನೀರು ಕೊಡ್ಬೇಕು, ಇಷ್ಟೇ ನಮ್ದ ಹೋರಾಟ. ಈಗ ಹೋರಿಯಬ್ಬೆ ಡ್ಯಾಮ್ ಪಕ್ಕದಲ್ಲಿ ಜಾಕಲ್ ನಿರ್ಮಾಣ ಮಾಡಿ ಅಲ್ಲಿಂದ ಸಿದ್ದಾಪುರ ಏತ ನೀರವರೆಗೆ ನೀರನ್ನು ಎತ್ತುವುದು ಅಂತ ತೀರ್ಮಾನ ಮಾಡಿದ್ದಾರೆ. പക്ഷേ ಈ ಹಿಂದೆ ಇಂಜಿನಿಯರ್ಗಳೆಲ್ಲ ಪ್ಲಾನ್ ಮಾಡುವಾಗ ಅವ್ರೇನಾದರೂ ಪ್ರಭಾವಕ್ಕೊಳಗಾಗಿದ್ರು? ಇಂಜಿನಿಯರ್ದೇ ತಪ್ಪು. ಆ ಇಂಜಿನಿಯರ್ ನಾವು ಸ್ಥಳಕ್ಕೆ ಹೋಗಿ ಕೇಳಿದ್ದೇವೆ. ಹೋರಿಯಬ್ಬೆ ಡ್ಯಾಮ್ ಪಕ್ಕದಲ್ಲಿ ಮಾಡ್ಬೇಕಾದ್ರೆ ಡ್ಯಾಮಿನ ಹತ್ರ ಸ್ವಲ್ಪ ಅನುಭವ ಇರೋರು, ಆ ಡ್ಯಾಮ್ ಹತ್ರ ನಾಳೆ ಕಲ್ಲಿದೆ, ಅದ್ರ ಪಕ್ಕ 16 ಅಡಿ ಕೆಳಗೆ ಹೋಗ್ಬೇಕು. 16 ಅಡಿ ಕೆಳಗೆ ಹೋದ್ರೆ ಆ ಡ್ಯಾಮಿನ ಕಥೆ ಏನಾಗುತ್ತೆ, ಡ್ಯಾಮಿಗೆ ಅಪಾಯ ಇದೆ ಅಂತ ಅವ್ರು ತಿಳ್ಕೊಳ್ಬೇಕು. ಅಥವಾ ಡ್ಯಾಮಿನ ದೂರ ಇಟ್ಟು ಅವ್ರೇನೋ ಮಾಡದಿದ್ರೆ ಡ್ಯಾಮಿಗೆ ಏನು ತೊಂದರೆ ಆಗದಿದ್ರೆ ಲೆಕ್ಕ. ಇದಲ್ಲ, ನಾವು ಅದಕ್ಕೋಸ್ಕರ ವಿರೋಧ. ಯಾರು ಒಬ್ಬರಿಗೋಸ್ಕರ ಎದುರ್ಕೊಂಡು ರಾಜಕಾರಣ ಮಾಡತಕ್ಕಂಥದ್ದಲ್ಲ. ಒಂದು ರೈತರ ಆಸ್ತಿ ಅದು, ರೈತರ ಆಸ್ತಿಗೆ ಯಾವುದೇ ಧಕ್ಕೆ ಬರಬಾರ್ದು. ಯಾರೊಬ್ಬ ಕಂಟ್ರಾಕ್ಟರ್ ಲಾಭ ಮಾಡ್ಲಿಕ್ಕೆಲ್ಲ ನಾವಿರೋದು. ನಾವು ರೈತರ ಆಸ್ತಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಟ ನಮ್ದು. ಇನ್ನೊಂದು ವಾರ 10 ದಿನದೊಳಗೆ ತಜ್ಞರ ಸಮಿತಿ ಭೇಟಿ ನೀಡಿ ಆಗಿದೆ. ಅವ್ರು ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಅವ್ರು ಎಷ್ಟು ಸರಿ ಭೇಟಿ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ನಾನು ಪರಿಚಯದವರಂತೂ ಅಲ್ಲ. ಸರ್ಕಾರ ಏನ್ ನೇಮಕಾತಿ ಮಾಡಿದೆ, ಆ ವಲಯ ನಿಗಮದಲ್ಲಿ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅವ್ರಿಗೆ ಸಂಬಂಧಪಟ್ಟ ಬಿಟ್ರೆ ನಾವು ಕೇಳ್ಕೊಳ್ಳೋದು ಕೆಳಗೆ ಹೋಗಿ ಕೆಳಗೆ ಜಾಕಲನ್ನು ಕೆಳಗೆ ಮಾಡಿ ಅಂತ ಕೇಳಿದ್ದೇವೆ. ಅಲ್ಲಿ ಸರಿ ಇಲ್ಲ, ಡ್ಯಾಮ್ ಹತ್ರ ತೊಂದರೆ ಆಗ್ಬಾರ್ದು, ಕುಡಿಯುವ ನೀರಿಗೆ ಸೀಮಿತ ಆದಂತ ಡ್ಯಾಮ್ ನೀರನ್ನ ತಾವು ಅದಕ್ಕೆ ತೊಂದರೆ ಮಾಡಬಾರ್ದು, ರೈತರಿಗೆ ಕೊಡ್ಲಿಕ್ಕೆ ನೀರು ತೊಂದರೆ ಆಗ್ಬಾರ್ದು. ಅದಕ್ಕೋಸ್ಕರ ಈಗ ಕುಂದಾಪುರ ಪುರಸಭೆ ನೀರು ಬರ್ತೇನೆ, ಮಂದರ್ತಿ ಮೂಲಕ ಉಡುಪಿಗೆ ಹೋಗ್ತಾ ಇದೆ, ಈಗ ಬೆಳ್ತಂಡಿ ಹೋಗ್ತಾ ಇದೆ, ಕಾರ್ಕಳಕ್ಕೆ ಹೋಗ್ತಾ ಇದೆ, ಕಾಪುಗೆ ಹೋಗ್ತಾ ಇದೆ. ಇದೆಲ್ಲ ಹಿನ್ನೆಲೆ ಚರ್ಚೆ ಮಾಡಿ ಸರ್ಕಾರ ಮಾಡಿ ನಾವಲ್ಲ. ಅಲ್ಲಿ ನೀವು ಉಡುಪಿಗೆ ಕಾರ್ಕಳಕ್ಕೆ ನೀರು ಕೊಡ್ಲಿಕ್ಕೆ ನಿಮ್ದು ವಿರೋಧ ಇಲ್ವಾ?
ಈಗ ಅಲ್ಲಿ ಸಾಕಷ್ಟು ಕುಡಿಯೋ ನೀರಿಗೆ ಸರ್ಕಾರ ಒಂದು ಮಾನದಂಡ ಮಾಡಿದೆ. ಮೊದಲ ಆದ್ಯತೆ ಕುಡಿಯೋ ನೀರಿಗೆ ಕೊಡ್ಬೇಕು, 8ನೇ ಹಂತದಲ್ಲಿ ರೈತರಿಗೆ ಕೊಡ್ಬೇಕಲ್ಲ, ಕೊಡ್ಬೇಕಂತ ಆಚಾರ. ಕುಡಿಯೋ ನೀರು ಕೊಡ್ಲಿಕ್ಕೆ ನಾವು ಯಾರಿಗೂ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರದ ಒಂದು ಕಟ್ಟುನಿಟ್ಟಿನ ತೀರ್ಮಾನ. ಅದಕ್ಕೆ ನಮ್ದು ಏನು, ನಮ್ಮ ಕ್ಷೇತ್ರದಲ್ಲಿ ವರಾಯಿ ನಿಗಮ್ ಡ್ಯಾಮ್ ನಮ್ಮಲ್ಲಿ ನಮ್ಗೆ ನೀರು ಕೊಡ್ಬೇಕಷ್ಟೇ. ಅದಕ್ಕೆ ಲೆಟರ್ ಕೊಟ್ಟಿದ್ದೇವೆ ನಾವು. ಲೆಟರ್ 2023 ಲೆಟರ್ ಓದಿ ಸ್ವರ್ಣ ಸೀತಾ ನದಿ ಎಲ್ಲ ತುಂಬಿ ಹರಿದಿದೆ. ನೀವು ಬೆಳ್ತಂಡೆ ನೀರು ಕೊಡ್ಬೇಕು, ಉಡುಪಿ ನೀರು ಕೊಡ್ಬೇಕು, ಕಾಪು ಕಾಲ್ಕಲ್ ಕೊಡ್ಬೇಕಾದ್ರೆ ಅದನ್ನ ವೆಂಟೇಜ್ ಡ್ಯಾಮ್ ಮಾಡಿ ಅಲ್ಲಿಂದ ನೀರು ತಕೊಂಡು ಹೋಗಿ ಮೊದಲು ನಮ್ಮ ವರಾಯಿ ನೀರಾವರಿ ನಿಗಮದ ಮೂಲಕ ಈ ಏನ್ ಡ್ಯಾಮಿನ ನೀರು ನೀವು ಇದ್ರ ಬಗ್ಗೆ ಹೆಚ್ಚು ಕಣ್ಣು ಹಾಕಬಾರ್ದು, ಅದನ್ನ ಮಾಡಿ ಅಂತ 2023 ಲೆಟರ್ ಕೊಟ್ಟಿದ್ದೇವೆ. ಸುಮಾರು 18,000 ಹೆಕ್ಟೇರ್ 38,000 ಎಕರೆ ಕೃಷಿ ಭೂಮಿಗೆ ನೀರಿಸುವಂತ ಯೋಜನೆ ವಾರಾಯಿ ನೀರಾವರಿ ಯೋಜನೆ. ಇವತ್ತು ಹೋರೆಹೆಬ್ಬೆಯಲ್ಲಿ 1,100 ಕ್ಯೂಸೆಕ್ಸ್ ಒಂದು ಅನೇಕ ಡ್ಯಾಮ್ ಇದೆ. ಆ ಡ್ಯಾಮಿನಿಂದ ಏನು ಒಂದು ಕಡೆ ವಾರಾಯಿ ನದಿಯಲ್ಲಿ ನೀರು ಹೋದ್ರೆ ಇನ್ನೊಂದು ಕಡೆಯಲ್ಲಿ ವಾರಾಯಿ ಬಲದಂಡೆ ಎಡದಂಡೆ ಮತ್ತು ಎತ್ತ ನೀರಾವರಿಗೆ ನೀರುಣಿಸುವಂತ ಯೋಜನೆ. ಇವತ್ತು ಈ ವಾರಾಯಿ ಎಡದಂಡೆ ಕಾಲುವೆ ಒಂದು ಶೇಕಡ 60-70 ಕಾಮಗಾರಿ ಮುಗಿದಿದೆ, ನೀರು ಹೋಗ್ತಾ ಇದೆ. ಏತ ನೀರಾವರಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. ಇನ್ನೊಂದು ಸಣ್ಣ ರಿಸರ್ವ್ ಫಾರೆಸ್ಟ್ ವಿಚಾರವನ್ನು ಇಟ್ಕೊಂಡು ಆ ಕಾಮಗಾರಿ ಇಲ್ಲೇ ತನಕ ನೀರನ್ನು ಕೊಡಿಸುವಂತ ಕೆಲಸ ಆಗಿದೆ. ಬಲದಂಡೆ ಯೋಜನೆ ಎನ್ನುವಂತ ಸಂಪೂರ್ಣವಾಗಿ ಮೊದಲು ಕುಂದಾ ವಿಧಾನಸಭಾ ಕ್ಷೇತ್ರಕ್ಕೆ ಇತ್ತು. ತದನಂತರ ಕ್ಷೇತ್ರ ವಿಂಗಡಣೆ ಅಂತಂದ್ರ ಬೈಲು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಶಂಕರನಾರಾಯಣ, ಅಂಪಾರು, ಕಾವರಾಟಿ, ಹಣ್ಣಾಡು ಈ 4 ಗ್ರಾಮಗಳಿಗೆ ಸುಮಾರು 4,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರುಣಿಸುವಂತ ಯೋಜನೆ. 47 ವರ್ಷ ಆದ್ರೂ ಕೂಡ ಈಗ ತನಕ ಯೋಜನೆ ಪ್ರಾರಂಭ ಆಗಲಿಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ, ಒಂದು ಗಂಟೆಯೊಳೆಯವರು ಇರ್ಬೋದು, ಅವರು ಕೇವಲ ಗೋಪಾಲ್ ಪೂಜಾರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಈ ಯೋಜನೆಯನ್ನ ಮುಗಿಸ್ಬೇಕು, ಈ ಯೋಜನೆಯನ್ನ ಏನಾದ್ರು ಕಾರ್ಯಕ್ರಮ ಕೊಡ್ಬೇಕು ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಮನೆ ಕಳ್ಳೂರಿನಲ್ಲಿ ನಡೆದಂತ ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ. ಅಂತ ಹೇಳಿದ್ರೆ 2023 ಗೋಪಾಲ್ ಪೂಜಾರರು ಎಲ್ಲೂ ಕೂಡ ಸಿದ್ದಾಪುರ ನೀರಾವರಿ ನಿಲ್ಲಿಸಿ ಅಂತ ಹೇಳಿಲ್ಲ. ಸಿದ್ದಾಪುರ ನೀರಾವರಿ ಕೆಲವು ಸಾಧಕ ಬಾಧಕಗಳುಂಟು. ಡ್ಯಾಮ್ ನ ಪಕ್ಕದಲ್ಲಿ ಏನು ಜಾಗದಲ್ಲಿ ಮಾಡಿದೀವಿ ಕೊಟ್ಟರೆ ಖಂಡಿತವಾಗಿ ಡ್ಯಾಮಿಗೆ ಅಪಾಯ ಉಂಟು. ಅದ್ರ ಜೊತೆಯಲ್ಲಿ ಗೋಪಾಲ್ ಪೂಜಾರ ಕ್ಷೇತ್ರದ ಒಂದಷ್ಟು ಭಾಗಗಳಿಗೆ ವಾರಾಯಿ ನದಿಯಿಂದ ನೀರು ಹೋಗ್ತಾ ಇದೆ. ಇವತ್ತು ಸೌಕರ್ಯ ನೀರಾವರಿ ಇರ್ಬೋದು, ಬೇರೆ ಬೇರೆ ಗ್ರಾಮ ಪಂಚಾಯತ್ಗೆ ಕುಡಿಯೋ ನೀರು ಇರ್ಬೋದು, ಇವತ್ತು ಏನು JJM ಮೂಲಕ ನಿಮ್ಮ ಶಿರೂರು ತನಕ ಹೋಗುವಂತದ್ದು ಕೂಡ ವಾರಾಯಿ ನದಿಯಿಂದ ನೀರು ಹೋಗುವಂತದ್ದು. ಅದಕ್ಕೆಲ್ಲ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು 2 ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ. ವಾರಾಯಿ ನೀರಾವರಿ ಯೋಜನೆಯ 18,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಹೋಯ್ತು ಅಂತ ಹೇಳಿದ್ರೆ ಯೋಜನೆಯನ್ನ ಏನು ಅವಾಗ ಮಾಡಿದಂತ ಇಂಜಿನಿಯರ್ ಹೇಳಿದ್ದಾರೆ, ವಾರಾಯಿ ನದಿಯಲ್ಲಿ ಪುನಃ ಏನು ಉಪ್ಪು ನೀರು ಬರ್ತದೆ. ಎಲ್ಲಿಯ ತನಕ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರ್ಬೋದು. ನಾವು ಸ್ವಲ್ಪ ಚಿಕ್ಕವರಿರುವಾಗ ಸುಮಾರು 6 ಅಡಿ ತನಕ ಉಪ್ಪು ನೀರು ಬರ್ತಾ ಇತ್ತು. ಆ ಉಪ್ಪು ನೀರು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ 18,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಟ್ಟ ನಂತರ ಬಳ್ಕೂರಲ್ಲಿ ಒಂದು ವೆಂಟೇಜ್ ಡ್ಯಾಮ್ ಕಮ್ ಬ್ರಿಡ್ಜ್ ಅನ್ನು ಮಾಡುವಂತದ್ದು ಯೋಜನೆ ಇರ್ತದೆ. ಯಾವಾಗ ಅಂತ ಹೇಳಿದ್ರೆ ಯೋಜನೆ ಮುಕ್ತಾಯಗೊಂಡು ಸಂಪೂರ್ಣ 18,000 ಹೆಕ್ಟೇರ್ ಕೃಷಿ ಭೂಮಿ ನೀರು ಹೋದಾಗ ಹೊಳೆಯಲ್ಲಿ ಮೇಲ್ಮುಖವಾಗಿ ನೀರು ಹರಿತಾರೆ ಅಂತೇಳಿ ಆವಾಗ ಕುಂದಾಪುರ ಪುರಸಭೆ ಕುಡಿಸೇಪದಿಂದ ನಮ್ಮ ನಾಯಕರ ಗೋಪಾಲ್ ಪೂಜಾರಿ ಗೊತ್ತುಂಟು. ಕುಡಿಸೇಪದಿಂದ ಕುಡಿಯೋ ನೀರಿನ ಯೋಜನೆ ಪ್ರಥಮ ಬಾರಿ ಜಾರಿ ಆಗ್ತದೆ. ಜೆಪ್ಟಿ ಜಾಗದಲ್ಲಿ ಮಾಡ್ತಾರೆ, ಅಲ್ಲಿಂದ ಕುಡಿಯೋದು ತಗೊಂಡು ಹೋಗ್ತಾರೆ. ತದನಂತರ ಏನಾಯ್ತು, ಕುಂದಾಪುರ ಪುರಸಭೆಗೆ ಹೋಗುವ ನೀರಿನಲ್ಲಿ ಉಪ್ಪಿನ ಅಂಶ ಬರ್ಲಿಕ್ಕೆ ಪ್ರಾರಂಭವಾಯಿತು. ಯಾಕಂತ ಹೇಳಿದ್ರೆ ಆ ಡ್ಯಾಮ್ ಆಗ್ಲಿಲ್ಲ, ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಕಡಿಮೆ ಇತ್ತು. ಅದನ್ನು ಮನಗಂಡಂತ ಮಾಜಿ ಸಂಸದರಾದಂತ ಪ್ರಕಾಶ್ ಹೆಗಡೆ ಅವರು ಹಠ ಹಿಡಿದು ಯೋಜನೆ ಮುಕ್ತಾಯ ಆದ್ಮೇಲೆ ಆಗ್ಬೇಕಾದಂತ ಒಂದು ಡ್ಯಾಮ್ ಕಮ್ ವೆಂಟೇಜ್ ಡ್ಯಾಮ್ ಕಮ್ ಬ್ರಿಡ್ಜ್ ಅನ್ನ ಹಠ ಹಿಡಿದು ಏನು ಸಂಪೂರ್ಣದಲ್ಲಿ ಏನು ಬಳ್ಕೂರು ಮತ್ತೆ ಗೊಳ್ಳುವಾಡಿಗೆ ಅಡ್ಡಲಾಗಿ ಏನು ಗುಳ್ವಾಡಿಯಲ್ಲಿ ವಾರಾಯಿ ನದಿಗೆ ಅಡ್ಡಲಾಗಿ ವೆಂಟೇಜ್ ಡ್ಯಾಮ್ ನಿರ್ಮಾಣ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ನೀರು ಮೇಲೆ ಹೋಗ್ತಾ ಇದೆ. ಗೋಪಾಲ್ ಪೂಜಾರ 23 ಕೋಟಿ ಲೆಟರಿನ ಉದ್ದೇಶ ಕೂಡ ಹಾಗೆ. ನೀವೆಲ್ಲಾದ್ರೂ ಡ್ಯಾಮ್ ಇಂದ ಮೇಲ್ನದಿಗೆ ಎತ್ತುವುದರ ಮೂಲಕ ವಾರಾಯಿ ನದಿಯಲ್ಲಿ ನೀರಿನ ಹರಿವಿಕೆ ಪ್ರಮಾಣ ಕಡಿಮೆ ಆದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉಪ್ಪು ನೀರು ವಾರಾಯಿ ನದಿಯಲ್ಲಿ ಹರಿಯುವುದರ ಮೂಲಕ ಈಗ ಕುಂದಾಪುರ ಪರಿಸರ ಮಾತ್ರ ಅಲ್ಲ, ನಾನು ಕೂಡ ವಾರಾಯಿ ನೀರು ಫಲಾನುಭವಿ. ನಮ್ಮ ಬಸವೂರು ಗ್ರಾಮ ಪಂಚಾಯತ್, ಕೋಡಿ, ಹಾನಗಳ್ಳಿ, ಕಂದಾವರ, ಕೋಟೇಶ್ವರ, ಹಮ್ಲೂರು ಎಲ್ಲ ಗ್ರಾಮ ಪಂಚಾಯತ್ ಶುದ್ಧ ನೀರು ಹೋಗ್ತಾ ಇರೋದು ವಾರಾಯಿಂದ. ಇವರೆಲ್ಲಾದ್ರೂ ಡ್ಯಾಮ್ ನಿಂದ ನೀರನ್ನು ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ಆ ಡ್ಯಾಮ್ ಸೈಡ್ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಖಂಡಿತವಾಗಿ ಯಾರು ಕೂಡ ಒಪ್ಪುವುದಲ್ಲ. ಡ್ಯಾಮ್ ನ ಪಕ್ಕದಲ್ಲೇ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಅನ್ನ ತಿನ್ನೋದಿರೋದನ್ನ ತಡೀತಾರೆ. ಯಾಕಂತ ಹೇಳಿದ್ರೆ ಡ್ಯಾಮ್ ನ ಪಕ್ಕದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಖಂಡಿತವಾಗಿ ಡ್ಯಾಮಿಗೆ ಅಪ್ಪ ಇದೆ. ಅದ್ರ ಜೊತೆಯಲ್ಲಿ ನೀರು ಹಿಮ್ಮುಖವಾಗಿ ಹರಿದಾಗ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ಖಂಡಿತವಾಗಿ ಉಪ್ಪು ನೀರು ಮೇಲೆ ಬರ್ತದೆ. ಅದಕ್ಕೋಸ್ಕರ ಗೋಪಾಲ್ ಪೂಜಾರಿ ಅದನ್ನ ವಿರೋಧ ಮಾಡಿದ್ ಬಿಟ್ರೆ ಎಲ್ಲೂ ಸಿದ್ದಾಪುರ ಕೊಡ್ಬೇಡಿ ಅಂತ ಹೇಳಿಲ್ಲ. ಆದ್ರೆ ಗಂಟಿ ಹೊಳೆಯವರು ತುಂಬಾ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಅವರಿಗೆ ಮಾತಲ್ಲಿ ಹೇಳಿದ್ರು, ನೀರು ಕೇಳಿದವ್ರು ಯಾಕೆ ಮಾಡ್ತಾರೆ ಅಂತ ನಾವು ತಕ್ಕ ಉತ್ತರವನ್ನು ಕಳ್ಳೂರಿನಲ್ಲಿ ಕೊಟ್ಟಿದ್ದೇವೆ. ನಾಡು ನಡೆಯುವಂತ ಏನು ನಮ್ಮ ಪಾದಯಾತ್ರೆ ಇದೆ, ನಮ್ಮ ಅಧ್ಯಕ್ಷರು ಮತ್ತು ನಾಯಕರಾಗಿ ಖಂಡಿತವಾಗಿ ಬಲದಂಡೆ ಯೋಜನೆ ಮುಗಿಸಬೇಕಂದ್ರೆ ನಾವು
ವಾರಾಯಿ ಮೂಲಕ ರಾಜಕೀಯ ಮಾಡುವಂತ ಉದ್ದೇಶ ನಮ್ಗೆ ಇಲ್ಲ. ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ, ಅಲ್ಲ ಸರದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ವಾರಾಯಿಯನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡಬೇಕಂತ ಉದ್ದೇಶ ಇಲ್ಲ. ಗೋಪಾಲ್ ಪೂಜಾರಿ ಇವತ್ತು ಸಿದ್ದಾಪುರ ಏತನೀರಾವರಿಗೆ ಗೋಪಾಲ್ ಪೂಜಾರಿ ಕಾರಣ, ಸಂಪೂರ್ಣ ಏತನೀರಾವರಿಗೆ ಗೋಪಾಲ್ ಪೂಜಾರಿ ಕಾರಣ. ಅದ್ರ ಜೊತೆಗೆ ನಮ್ಮ ಹೆಮ್ಮೆ ಇದೆ. ಏನು ನಾನು ಲಿಫ್ಟ್ ಇರಿಗೇಷನ್ ಬಗ್ಗೆ ಹೇಳಿದ್ರೆ ಗೋಪಾಲ್ ಪೂಜಾರಿ ಕ್ಷೇತ್ರ ಸಂಬಂಧಪಟ್ಟದಲ್ಲ, ಮಂದರ್ತಿ ಮೂಲಕ ಬ್ರಹ್ಮಾವತಿಗೆ ಹೋಗುವಂತದ್ದು, ಅದನ್ನು ಕೂಡ ಜಾರಿ ಹಾಕಲಿಕ್ಕೆ ಅಂದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಮೂಲಕ ಶಂಕುಸ್ಥಾಪನೆ ಮಾಡಿದವರು ಗೋಪಾಲ್ ಪೂಜಾರಿ. ಅದಕ್ಕೋಸ್ಕರ ನಾವು ಬೇರೆ ಏನು ರಾಜಕೀಯ ಇಲ್ಲ. ಈಗಾಗಲೇ ಗೋಪಾಲ್ ಪೂಜಾರಿ ಹೇಳಿದಾಗೆ ನಾವು ಯಾವ ಗುತ್ತಿಗೆದಾರ ಭಾಗವಲ್ಲ, ಗುತ್ತಿಗೆದಾರ ವಿರುದ್ಧವಲ್ಲ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಒಬ್ಬನೇ ಟೀಕೆ ಮಾಡುವಂತದ್ದು ಕೂಡ ಸರಿಯಲ್ಲ ನಮ್ಮ ಭಾವನೆ. ಯಾಕಂತ ಹೇಳಿದ್ರೆ ಇವತ್ತು ವಾರಾಯಿ ನೀರಾವರಿ ಯೋಜನೆಯ ಒಂದು ವಿಚಾರದ ಬಗ್ಗೆ ನಾವು ಉತ್ತರ ಕೊಡ್ಲಿಕ್ಕಿದ್ದೇವೆ. ಯಾರು ಒಬ್ಬರು ಟೀಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಉಪಲೋಕಾಯುಕ್ತ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಂದಿನ ಉಪಲೋಕಾಯುಕ್ತ ಸುಭಾಷ್ ಶೆಟ್ಟರ್ ವರದಿ ಕೊಟ್ಟಿದ್ದಾರೆ. ಸುಮಾರು 49 ಜನ ಗುತ್ತಿಗೆದಾರ ಹೆಸರಿದೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಯಾರೊಬ್ಬರು ಜಿ ಶಂಕರ್ ಮಾತ್ರ ಅವರು ಕೊಟ್ಟು ಮಾಡಿ ಹೇಳಿಲ್ಲ. ಸುಮಾರು 49 ಜನ ಗುತ್ತಿಗೆದಾರ ಹೆಸರಿದೆ. ಪತ್ರಕರ್ತರಿಗೆ ನಾವು ಬೇಕಾದ್ರೆ ಪ್ರತಿ ಕೂಡ ನನ್ನ ಉಂಟು. ಈ ಗುತ್ತಿಗೆದಾರರು ಈ ಯೋಜನೆಯನ್ನು ಹಣ ಹಿಡಿದಕ್ಕೆ ಕಾರಣ. ಅದನ್ನು ಬಿಟ್ಕೊಂಡು ಯಾರೋ ಒಬ್ಬರ ಬಗ್ಗೆ ನಾವು ಟೀಕೆ ಮಾಡೋದು ಅದು ಕೂಡ ಸಮಂಜಸ ಅಲ್ಲ. ನಾವು ಬಾಳ ಅಂತೇಳಿ ಅಲ್ಲ, ಯಾರೋ ಒಬ್ಬರ ವಿರುದ್ಧ ಟೀಕೆ ಮಾಡೋದು ಕೂಡ ಸಮಂಜಸ ಅಲ್ಲ. ಇನ್ನು ನಮ್ಮ ಬಗ್ಗೆ ಗೋಪಾಲ್ ಪೂಜಾರ ಬಗ್ಗೆ ಬೇರೆ ಬೇರೆ ಟೀಕೆ ಮಾಡ್ತಾರೆ. ನಾವು ವಾರಾಯಿ ನದಿಪಾತ್ರದಲ್ಲಿ ಇರುವಂತಹ ಓವರ್ ಹೌಸ್ ಬಗ್ಗೆ ಕೂಡ ಹೇಳ್ತೇವೆ. ವಾರಾಯಿಯಲ್ಲಿ ಕೇವಲ ಶಾಮಿಲಿ ಪವರ್ ಪ್ರಾಜೆಕ್ಟ್ ಮಾತ್ರ ಇರೋದು, ಅದಕ್ಕಿಂತ ಸಂಡೂಲ್ ಇದೆ, ಅದಕ್ಕಿಂತ ಬೇರೆ ಕೆಟಿಸಿ ಇದೆ. ಮಾಲಿ ಡ್ಯಾಮ್ ಇಂದ ಬಂದಂತ ನೀರು ಕೆಟಿಸಿಯಲ್ಲಿ ವಿದ್ಯುತ್ ಉತ್ಪಾದನೆಯಾಗಿ, ಸಂಡೂರಿನಲ್ಲಿ ವಿದ್ಯುತ್ ಉತ್ಪಾದನೆಯಾಗಿ, ತದನಂತರ ಶಾಮಿಲಿ ಪವರ್ ಪ್ರಾಜೆಕ್ಟ್ ಮೂಲಕ ವಿದ್ಯುತ್ ಉತ್ಪಾದನೆಯಾಗಿ ಹೊಳೆಯಲ್ಲಿ ನೀರು ಹರಿದು ಹೋಗ್ತದೆ. ಆ ವಿದ್ಯುತ್ ಉತ್ಪಾದಕ ಘಟಕ ಕೂಡ ಆಗಿ ಸರ್ಕಾರದ್ದು. ಅವರೇನು ವಿದ್ಯುತ್ ಉತ್ಪಾದನೆ ಮಾಡಿ ಕಡಿಮೆ ಬೆಲೆಗೆ ಸರ್ಕಾರಕ್ಕೆ ಮಾಡ್ತಾರೆ, ಸರ್ಕಾರ ಅದನ್ನ ಹೆಚ್ಚಿನ ಬೆಲೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾಡು ಕೂಡ ನಮ್ಮ ದಲಿತ ಸ್ವಂತ ಹೆಣ್ಗಳಿಗಾಗಲೇ ಪ್ರಾರಂಭ ಆಗಿದೆ. ಅಂದ್ರೆ ಯಾರಿಗೋ ಉದ್ದೇಶಕ್ಕೋಸ್ಕರ, ಖಂಡಿತವಾಗಿ ಯಾರ ಉದ್ದೇಶವಲ್ಲ, ಯಾರ ಪರವಲ್ಲ, ಯಾರ ವಿರುದ್ಧವೂ ಅಲ್ಲ. ಬಲದಂಡೆ ಕಾಮಗಾರಿ ಸಂಪೂರ್ಣವಾಗಿ ಮುಗಿಬೇಕು. ಅದಕ್ಕಿರುವಂತಹ ಸಾಧಕ ಬಾಧಕಗಳನ್ನ ಏನು ನಡೆದಾಗಬೇಕು. ಈಗಾಗಲೇ ಗೋಪಾಲ್ ಪೂಜಾರಿ ಹೇಳಿದಾಗೆ ಗೋಪಾಲ್ ಪೂಜಾರಿ ಆ ಕ್ಷೇತ್ರದ ಶಾಸಕರಾದ ಒಂದು ಬಾರಿ ಮಾತ್ರ 2008 ತನಕ ಆ ಕ್ಷೇತ್ರ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿತ್ತು. 79ರಲ್ಲಿ ಪ್ರಾರಂಭ ಆದ್ರು. ಗೋಪಾಲ್ ಪೂಜಾರಿ 2013ರಲ್ಲಿ ಒಮ್ಮೆ ಆ ಕ್ಷೇತ್ರ ಶಾಸಕರಾದ್ರು. 2008ಕ್ಕಿಂತ ಮೊದಲು ತುಂಬಾ ಜನ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ರು. 2008 ನಮ್ದು ಆ ಕ್ಷೇತ್ರ ಮೈಸೂರು ಕ್ಷೇತ್ರಕ್ಕೆ ಸೇರಿದ ನಂತರ ಕೂಡ ತುಂಬಾ ಜನ ಶಾಸಕರಾಗಿ ಹೋಗಿದ್ದಾರೆ. ಅಂತ ಹೇಳಿದ್ರೆ ಏನಾದ್ರು ಪ್ರಾಮಾಣಿಕವಾಗಿ ಆ ಯೋಜನೆ ಮುಗಿಸುವಂತ ಪ್ರಯತ್ನ ಪಟ್ಟಿದ್ರೆ ಗೋಪಾಲ್ ಪೂಜಾರಿ ಬಿಟ್ಟು ಮತ್ತೆಲ್ಲರೂ ಆ ಯೋಜನೆ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಇನ್ನು 47 ವರ್ಷಗಳ ಕಾಲ ಒಂದು ಯೋಜನೆ ನೆನೆಗುದಿದೆ ಬಿದ್ದಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ್ದೇ ಗುತ್ತಿಗೆದಾರರನ್ನ ಅಥವಾ ಯಾರನ್ನ ಬಳಿ ಮಾಡ್ಲಿಕ್ಕೆ ನೇರವಾಗಿ ಜನಪ್ರತಿನಿಧಿಗಳಂತೆ ಕೊಟ್ಟು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅದೆಷ್ಟೋ ಸರ್ಕಾರಗಳಾಗಿ ಹೋಗಿದೆ. ಅವ್ರು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಎಲ್ಲ ಆಗ್ತಾ ಇತ್ತು. ಈ ಯೋಜನೆ ಮುಕ್ತಾಯ ಮಾಡ್ಕೊಳ್ಳದೆ ಆ ಯೋಜನೆ ಇಟ್ಕೊಂಡು ರಾಜಕೀಯ ಮಾಡುವಂತದ್ದು, ಯಾವ್ದು ಟೀಕೆ ಮಾಡುವಂತ ಸರಿಯಾದ ಕೂಡ ನಮ್ಮದು ಈ ಪರಿಚಯಗೊಳಿಸುವ ಮೂಲಕ ಆದ್ರೆ ನಾವು ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ ಸ್ಪಷ್ಟವಾಗಿ ಏನು ನಮ್ದು ಕಳ್ಳೂರಿನಿಂದ ಸಿದ್ದಾಪುರ ತನಕ ನಡೆಯುವಂತದ್ದು ಏನು ಪಾದಯಾತ್ರೆ ಉಂಟು, ಅದು ಏನು ಸಂಪೂರ್ಣ ಇದು ವಾರಾಯಿ ಬಲದಂಡೆ ಯೋಜನೆಯ ಸಂಪೂರ್ಣ 4 ಗ್ರಾಮಗಳಿಗೆ ನೀರು ಹೋಗ್ಬೇಕು. ಅದ್ರ ಜೊತೆಗೆ ಸಿದ್ದಾಪುರ ನೀರಾವರಿ ಏನು ಗ್ರಾಮಗಳು ಬಿಟ್ಟಿದ್ದಾರೆ. ಇವತ್ತು ಸಿದ್ದಾಪುರ ಹೆಸರಿಗೆ ಬಿಟ್ಟರೆ ಸಿದ್ದಾಪುರ ಗ್ರಾಮಕ್ಕೆ ನೀರು ಹೋಗ್ತಾ ಇಲ್ಲ. ಅದೆಷ್ಟೋ ಗ್ರಾಮಗಳನ್ನ ಕೈ ಬಿಟ್ಟಿದ್ದಾರೆ. ಕೇವಲ ಒಂದಷ್ಟು ಊರುಗಳಿಗೆ ನೀರು ಕೊಡ್ಲಿಕ್ಕೋಸ್ಕರ ಆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಸೌಕರ್ಯದ ನೀರಾವರಿ ಕೂಡ ಹಾಗೆ ಒಂದು ಸೇರಿದಂತ ಕೆಲವು ಗ್ರಾಮಗಳು ಬಿಟ್ಟಿದ್ರು. ಇದು ನಮ್ಮ ಸ್ಪಷ್ಟ ಉದ್ದೇಶ ಅಂತ ಹೇಳಿದ್ರೆ ವಾರಾಯಿ ನೀರಾವರಿ ಯೋಜನೆಗೆ ಒಂದು ದಾಖಲೆ ಅಂತ ಕಾಣಬೇಕು. ಅದ್ರ ಜೊತೆಯಲ್ಲಿ ವಾರಾಯಿ ನದಿಯಲ್ಲಿ ನೀರಿನ ಪ್ರಮಾಣ ಮೊದಲೇ ಹರಿತಾ ಉಂಟು, ಹಾಗೆ ಹರಿದ ಮೂಲಕ ಮುಂದಿನ ದಿನಗಳಲ್ಲಿ ನಾವಿರ್ಬೋದು, ನಮ್ಮ ಕುಂದಾಪುರ ಪುರಸಭೆ ಸೇರ್ಕೊಂಡು ನಾವು ಉಪ್ಪು ನೀರು ಕುಡಿಯುವಂತ ಪರಿಸ್ಥಿತಿ ಬರಬಾರ್ದು. ಈ ಪತ್ರಿಕಾಗೋಷ್ಠಿಯ ಮೂಲಕ ಇನ್ನೊಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೆ ವಾರಾಯಿ ಇರುವಂತಹ ಹೋಲಿಗೆಪೇಟೆ ಡ್ಯಾಮ್ ಎನ್ನುವುದು ಕೇವಲ ಮೂಲ ಯೋಜನೆ ಬಿಟ್ಟರೆ ಬೇರೆ ಯಾವ ಯೋಜನೆಯಲ್ಲಿ ನೀರು ಎತ್ತಲಿಕ್ಕಿಲ್ಲ. ಅದು ಸ್ಪಷ್ಟವಾಗಿ ಇದೆ. ಯಾವುದೇ ಕಾರಣಕ್ಕೆ ನೀರು ಏನೇ ತಗೊಂಡೋಗಿ ನಾವು ಕುಡಿಯೋ ನೀರಿಗೆ ವಿರೋಧ ಮಾಡುವುದಿಲ್ಲ. ಹೊಳೆಯಿಂದ ನೀರು ತಗೊಂಡೋಗಿ ಇಲ್ಲ ಚಾನಲಿಂದ ನೀರು ತಗೊಂಡೋಗಿ ಯಾವುದೇ ಕಾರಣಕ್ಕೆ ಮೂಲ ಯೋಜನೆಗೆ ಧಕ್ಕೆ ಆಗದ ರೀತಿಯಲ್ಲಿ ಆ ವಾರಾಯಿ ಹೋಲಿಗೆಪೇಟೆ ಡ್ಯಾಮ್ನಿಂದ ಯಾವ ಯೋಜನೆಗೂ ಮುಂದೆ ನೀರನ್ನ ತೆಗೆದುಕೊಂಡು ಹೋಗಬಾರ್ದು ಎನ್ನುವಂಥದ್ದು ನಮ್ಮ ಒಂದು 25 ಪಕ್ಷದಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಇಲ್ಲ, ನಾವು ಇದರಲ್ಲಿ ರಾಜಕೀಯ ವಿಚಾರಗಳನ್ನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಅಂದ್ರೆ ಅವ್ರದ್ದು ರೈತ ಸಂಘ ಇರ್ಬೋದು, ನಮ್ದು ಬೇರೆ ಸಂಘಟನೆಗಳಿರ್ಬೋದು, ಅವ್ರ ಬೇರೆ ವಿಚಾರಗಳ ಬಗ್ಗೆ ಹೋರಾಟ, ನಮ್ದು ಬೇರೆ ವಿಚಾರಗಳ ಬಗ್ಗೆ ಹೋರಾಟ. ಇದು 100ಕ್ಕೆ 100 ಪಕ್ಷದ ಹೋರಾಟ. ಎಲ್ಲರೂ ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ. ಅಲ್ಲ, ಪಕ್ಷದ ಬಗ್ಗೆ ನಿಮ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಗೊಂದಲ ಅಂತೇಳಿ? ಕಾಂಗ್ರೆಸ್ ಈಗ ಗಲಾಟೆ, ಬಿಜೆಪಿಗೂ ಕಾಂಗ್ರೆಸ್ ಗಲಾಟೆ ಇಲ್ಲ, ಕಾಂಗ್ರೆಸ್ ಗಲಾಟೆ ಇಲ್ಲಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳ್ತೇನೆ, ಇದು ಕಾಂಗ್ರೆಸ್ ಪಕ್ಷದ ಬೈಂದೂರು ಕ್ಷೇತ್ರದ ಒಂದು ಹೋರಾಟ. ಇದು ಯಾವುದೇ ಮುಲಾಜಿಲ್ಲ, ಪಕ್ಷದ ಪರವಾಗಿ ಹೋರಾಟ ಮಾಡ್ತಾ ಇದೆ, ಪಕ್ಷದ ವೇದಿಕೆ ಮೂಲಕ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಸಂಘಟನೆಗಳು ಕೂಡ ಬೆಂಬಲ ಕೊಡ್ತಾ ಇದೆ. ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷದ ಗೊಂದಲ ಇಲ್ಲ. ಕೆಲವೊಂದು ಮುಖಂಡರಲ್ಲಿ ಅದು ಅದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು. ಕುಂದಾಪುರ ಕಾಂಗ್ರೆಸ್, ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ಗೂ ಬೈಂದೂರು ಬ್ಲಾಕ್ ಕಾಂಗ್ರೆಸ್ಗೂ ಗಲಾಟೆ ಇದು ಇಲ್ಲ. ನಮ್ಗೆ ಯಾವುದೇ ಬ್ಲಾಕ್ ಕಾಂಗ್ರೆಸ್ಗೆ ಯಾವುದೇ ಪಕ್ಷದ ಇದಕ್ಕೆ ಗಲಾಟೆ ಇಲ್ಲ. ನಾಡ್ದು
3ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲಾ ಕಾಂಗ್ರೆಸ್ಸಿನವರು ಸಹ ಭಾಗವಹಿಸುತ್ತಾರೆ. ಆ ಮೂಲಕ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು, ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೊನ್ನೆ ಸಿದ್ದಾಪುರದಲ್ಲಿ ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ಸಿಗೂ ಮನವಿ ಮಾಡ್ತೇವೆ, ಅವರು ಕೂಡ ಭಾಗವಹಿಸ್ತಾರೆ. ಪಕ್ಷದ ಕಾರ್ಯಕ್ರಮ ಇದು, ಬರ್ತಾರೆ ಎನ್ನುವಂತ ಭರವಸೆ ಇದೆ. ಆ ಮೂಲಕ ನಾವು ಪಕ್ಷದ ವೇದಿಕೆಯಾಗಿ ಇದನ್ನು ಏನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಅದಕ್ಕೆ ಬೇರೆ ಬೇರೆ ಸಂಘಟನೆಗಳ ಮೂಲಕ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸಿದ್ದಾಪುರ ಏತ ನೀರಾವರಿ ಬಗ್ಗೆ ನಾನು ಬ್ಲಾಕ್ ಅಧ್ಯಕ್ಷನಾಗಿ ನನ್ನ ನಿಲುವು, ನಾನು ಕಂಡುಕೊಂಡ ಪ್ರಕಾರ ಸಿದ್ದಾಪುರ ಏತ ನೀರಾವರಿಯಲ್ಲಿ ಕೇವಲ 1200 ಹೆಕ್ಟೇರ್ ಮಾತ್ರ ನೀರು ಹೋಗ್ತಾ ಇದೆ. ಇದನ್ನು ತಾವು DPR, ನೀವು ಪತ್ರಿಕಾ ಮಾಧ್ಯಮದವರು DPR ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು, ಸಾರ್ವಜನಿಕರಿಗೆ ತೋರಿಸಿ ಅದು. ಯಾಕೆಂದ್ರೆ 4300 ಹೆಕ್ಟೇರ್ ಭೂಮಿಯಲ್ಲಿ ಇಡೀ ಸಿದ್ದಾಪುರ ಏತ ನೀರಾವರಿ ಹಾದು ಹೋಗುವ ಪ್ರದೇಶದಲ್ಲಿ 1200 ಹೆಕ್ಟೇರ್ ಮಾತ್ರ ನೀರು ಹೋಗ್ತಾ ಇದೆ. ಅದರಲ್ಲಿ ಸಿದ್ದಾಪುರದ ಕೆಳಭಾಗದ ಇಡೀ ಗ್ರಾಮದಲ್ಲಿ ಕೆಳಭಾಗದಲ್ಲಿ 2 ವಾರ್ಡಿಗೆ, ಆಜ್ರಿ ಇಡೀ ಗ್ರಾಮದ ಕೆಳಭಾಗದಲ್ಲಿ 2 ವಾರ್ಡಿಗೆ, ಕರ್ಕುಂಜೆಯಲ್ಲಿ ಒಂದು ವಾರ್ಡಿಗೆ ನೀರು ಹೋಗ್ತಾ ಇದೆ. ಅದು ಬಿಟ್ರೆ ಉಳಿದ ಅಷ್ಟು ಹೊಸಕಡೆಯಲ್ಲಿ ಒಂದು ಸಣ್ಣ ಕೆರೆಗೆ ನೀರು ಹಾರಿಸುವಂತದ್ದು ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಬಿಟ್ರೆ ಅಲ್ಲಿರುವಂತಹ ಮುಕ್ಕಾಲಂಶ ಮೋರ್ ದನ್ 70% ರೈತರಿಗೆ ಅನ್ಯಾಯ ಆಗ್ತದೆ. ಪೈಪ್ ಲೈನ್ ಮಧ್ಯ ರೋಡಲ್ಲಿ ಹೋಗ್ತಾ ಇದೆ, ರೋಡಿನ ಬಲಭಾಗದಲ್ಲಿ ಇರುವಂತಹ ಯಾವುದೇ ರೈತರಿಗೆ ನೀರಿಲ್ಲ. ಆ ಪೈಪ್ ಲೈನ್ ಧೂಳು ತುಂಬುವಂತ ವ್ಯವಸ್ಥೆ ಮಾತ್ರ ನೋಡ್ಬೇಕು. ಎಡಭಾಗದಲ್ಲಿ ಇರುವಂತ ರೈತರಿಗೆ ಮಾತ್ರ ನೀರು ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಬಲಭಾಗದಲ್ಲಿ ಇರುವಂತ ರೈತರಲ್ವಾ, ಆ ರೈತರ ಪರವಾಗಿ ನಾವು ಹೋರಾಟ ಮಾಡ್ಬೇಕೆನ್ನುವಂಥದ್ದು ನಮ್ಮ ನಿಲುವು. ಅದೇ ರೀತಿಯಲ್ಲಿ ಆ ಪೈಪ್ ಲೈನ್ ಹಾದು ಹೋಗುವಂತ ಪ್ರದೇಶದಲ್ಲಿ 70% ಭಾಗಗಳಿಗೆ ನೀರಿಲ್ಲ, ಆ ರೈತರಿಗೆ ಗೊತ್ತಿರ್ಲಿಲ್ಲ. ಈಗ ಎಲ್ಲ ರೈತರು ಮನವರಿಕೆಯಾಗಿದೆ, ಆ ರೈತರು ಕೂಡ ನಮ್ಮೊಟ್ಟಿಗೆ 100ಕ್ಕೆ 100 ಭಾಗವಹಿಸ್ತಾರೆ ಎನ್ನುವಂತ ವಿಶ್ವಾಸ ಇಟ್ಕೊಂಡಿದ್ದೇವೆ. ಯಾಕೆಂದ್ರೆ ಈ ಸಿದ್ದಾಪುರ ಏತ ನೀರಾವರಿ ಎಲ್ಲ ರೈತರಿಗೆ ಸಿಗ್ಬೇಕು. ಮೊನ್ನೆ ಎಲ್ಲ ಭಾಷಣದಲ್ಲಿ ಹೇಳಿದ್ರು 7 ಗ್ರಾಮಗಳಿಗೆ ನೀರಿಗೆ ಅನ್ಯಾಯ ಮಾಡಿದ್ರು. 7 ಗ್ರಾಮದಲ್ಲಿ ಹೋಗೋದು 4 ವಾರ್ಡು. ಅವ್ರು ಬೇಕಾದ್ರೆ ಎಲ್ಲಿ ಸ್ಪಷ್ಟೀಕರಣ ಮಾಡಲಿ, ಚರ್ಚೆ ಬರಲಿ. ಕೇವಲ 4 ವಾರ್ಡಿಗೆ ಮಾತ್ರ ಹೋಗ್ತಾ ಇದೆ. ಇಡೀ 28-30 ವಾರ್ಡ್ ಅಲ್ಲಿ 4 ವಾರ್ಡಿಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಉತ್ತರ ಕೊಡ್ಬೇಕು. ಕೇವಲ ಯಾರೋ ಗುತ್ತಿಗೆದಾರರ ಪರವಾಗಿ ಅಥವಾ ಯಾವುದೋ ಕಾಮಗಾರಿ ಪರವಾಗಿ ಅಥವಾ ಗೋಪಾಲ್ ಪೂಜಾರರು ಜಾಗವಲ್ಲಿಗೆ ವಿರೋಧ ಮಾಡಿದ್ರು ಅಂತ ಕೇವಲ ಅಪಪ್ರಚಾರವನ್ನು ಮಾಡುವುದಲ್ಲ. ಗೋಪಾಲ್ ಪೂಜಾರು 23ರಲ್ಲಿ ಲೆಟರ್ ಕೊಟ್ಟಿದ್ದು, ಅಪಪ್ರಚಾರ ಮಾಡಿದ್ದು ಇವರು, ನಾವಲ್ಲ. 23ರಲ್ಲಿ ಲೆಟರ್ ಕೊಟ್ಟ ಮೇಲೆ DPR ಆಗಿದೆ, DPR ಆದ್ಮೇಲೆ ಟೆಂಡರ್ ಆಗಿದೆ, ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಹಾಗಾದ್ರೆ 23ರಲ್ಲಿ ಲೆಟರ್ ಕೊಟ್ಟಿದ್ದಕ್ಕೆ ಸ್ಟಾಪ್ ಆಗಿದ್ದಿದ್ರೆ ಸ್ಟಾಪ್ ಆಗ್ಬೇಕಿತ್ತಲ್ಲ, ಟೆಂಡರ್ ಆಗ್ಬಾರ್ದಿತ್ತಲ್ಲ. ಅದನ್ನು ನಾವು ಪುನಃ ಗೋಪಾಲ್ ಪೂಜಾರು ಎಚ್ಚರಿಸಿದ್ದು, ನೀವು ಈಗ ಟೆಂಡರ್ ಮಾಡಿದ್ದೀರಿ, DPR 23ರಲ್ಲಿ ಕೊಟ್ಟಿದ್ದೇವೆ, ಅದು ಜಾಕ್ವಾಲಿ ಈ ರೀತಿ ಪ್ರಾಬ್ಲಮ್ ಇತ್ತಂತ. ನಾವು ಪಕ್ಷದ ವತಿಯಿಂದ ಹೇಳ್ತೇವೆ, ಜಾಕ್ವಾಲಿ ಮೇಲ್ ಅಥವಾ ಕೆಳ ಮಾಡ್ಲಿ, ನಮ್ಗೆ ಸಂಬಂಧ ಇಲ್ಲ. ಈಗಾಗಲೇ ಸರ್ಕಾರ ಸಮಿತಿ ಮಾಡಿದೆ, ಆ ಸಮಿತಿ ಏನ್ ರಿಪೋರ್ಟ್ ಕೊಡ್ತದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಗಂಟಿಹೊಳೆಯವರಿಗೆ ಅಧಿವೇಶನದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಗಂಟಿಹೊಳೆಯವರಿಗೆ ಅಧಿವೇಶನದಲ್ಲೇ ನಾನೇ ಖುದ್ದು ಸ್ಪಾಟಿಗೆ ಬರ್ತೇನೆ, ಅದರ ಬಗ್ಗೆ ಇತ್ಯರ್ಥ ಮಾಡ್ತೇನೆ ಎನ್ನುವಂಥದ್ದು. ಇನ್ನು ನಾವು ಒಬ್ಬೆ ಹಾಕಿದ್ರು ಕೂಡ ಅಥವಾ ಅವರು ಒಬ್ಬೆ ಹಾಕಿದ್ರು ಕೂಡ ಸರಿಯಾಗುವಂತ ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಸರ್ಕಾರ ನಿರ್ಧಾರ ತಗೊಂಡಿದೆ, ಸರ್ಕಾರ ತೀರ್ಮಾನ ಕೊಡ್ಬೇಕು. ಅದು ಮೇಲಾದ್ರೂ ಒಪ್ಕೊಳ್ಬೇಕು, ಕೆಳಗಾದ್ರೂ ಒಪ್ಕೊಳ್ಬೇಕು. ನಮ್ಮ ನಿಲುವು ಮೇಲೆ ಯಾವುದೇ ಸಮಿತಿಯವರು ಅಥವಾ ಸರ್ಕಾರ ಮೇಲೆ ಮಾಡ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ವಿರೋಧ ಮಾಡುವುದಿಲ್ಲ, ನಾವ್ಯಾರು ಕೂಡ ವಿರೋಧ ಮಾಡುವುದಿಲ್ಲ, ಮೇಲಾದ್ರೂ ಕೂಡ ಒಪ್ಕೊಳ್ತೇವೆ. ಡ್ಯಾಮಿಗೆ ತೊಂದರೆ ಆಗ್ಬಾರ್ದು ಎನ್ನುವಂತ ನೆಲೆಯಲ್ಲಿ ಕೆಲವೊಂದು ಆಕ್ಷೇಪಗಳನ್ನು ನಾವು ಎತ್ತಿದ್ದೇವೆ. ಅದರ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಗಳಿದ್ರು ತಕರಾರಿದ್ರು ಕೂಡ ಸರ್ಕಾರ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ. ಆದ್ರೆ ಈ ಏತ ನೀರಾವರಿ ಭಾಗದಲ್ಲಿ ಅನ್ಯಾಯದ ಪ್ರದೇಶಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ಅನ್ಯಾಯದ ಪ್ರದೇಶಗಳಿಗೆ ಏನು ಉಳಿದ ಗ್ರಾಮದ ಭಾಗಗಳಿಗೆ ನೀರು ಕೊಡಬೇಕು. ಆ ನೀರು ಕೊಡೋದವರಿಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ, ಆ ಹೋರಾಟ ಮುಂದುವರಿತದೆ. ಯಾವುದೋ ಕಾರಣದ ಕೈಗಳು ಈ ಏತ ನೀರಾವರಿಯ ಏನು ಪೈಪ್ ಲೈನ್ ಇದೆ, ಆ ಪೈಪ್ ಲೈನ್ ನಲ್ಲಿ DPR ನಲ್ಲಿ ಕೈ ಆಡಿಸಿದ್ದಾರೆ. ಯಾವುದೋ ಗುತ್ತಿಗೆದಾರ ಇದರ ಕೈ ಆಡಿಸಿದ್ದಾರೆ. ಇಲ್ಲದೆ ಇದ್ರೆ ಸಾಧಾರಣ 26 ಕಿಲೋಮೀಟರ್ ಪೈಪ್ ಲೈನ್ ಹೋಗ್ತದೆ, ಕೇವಲ 1000 ಹೆಕ್ಟೇರ್ ಭೂಮಿ ನೀರು ಕೊಡ್ತಾರಂದ್ರೆ ಇದರ ದುರುದ್ದೇಶ ಅರ್ಥ ಮಾಡ್ಕೊಳ್ಬೇಕಿತ್ತು. ನಾನು ಇವತ್ತು ಕೂಡ ಅವರಿಗೆ ಹೇಳ್ತೇನೆ, ನಾವು ಸಿದ್ದಾಪುರ ಭಾಗದವರಿಗೆ ನಿಮಗೆ ನೀರು ಕೊಡಬಾರ್ದಂದ್ರೆ ನಾವು ಯಾವತ್ತೂ ವಿರೋಧ ಮಾಡುವುದಿಲ್ಲ. ನಿಮಗೂ ನೀರು ಕೊಡ್ಬೇಕು, ಅದರೊಟ್ಟಿಗೆ ಉಳಿದಂತ ರೈತರಿಗೆ ನೀರು ಕೊಡ್ಬೇಕು. ಒಂದು ಕಾಂಗ್ರೆಸ್ ಪಕ್ಷದಿಂದ ಸ್ಪಷ್ಟವಾದ ಉತ್ತರ, ಅದು ಮೇಲಾಗ್ಲಿ ಕೆಳಗಾಗ್ಲಿ ಸರ್ಕಾರ ಶೀಘ್ರವಾಗಿ ತೀರ್ಮಾನ ತಗೊಳ್ಬೇಕು, ಕೂಡಲೇ ಕಾಮಗಾರಿಯನ್ನು ಅನುಷ್ಠಾನ ಬೇಕು. ಇದು ನಮ್ಮ ಉದ್ದೇಶ. ಮತ್ತೆ ಕಣ್ಣೂರಿನಿಂದ ಏನ್ ಪಾದಯಾತ್ರೆ ಮಾಡ್ತಾ ಇದ್ದೇವೆ,
ಕಳ್ಳೂರಿನಿಂದ 3ನೇ ತಾರೀಕಿಗೆ ಬೆಳಿಗ್ಗೆ 9:30 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಆ ಪಾದಯಾತ್ರೆ ಉದ್ಘಾಟನೆ ಆಗ್ತದೆ. ಆ ಪಾದಯಾತ್ರೆಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ವಿನಂತಿ, ಕಾರ್ಯಕರ್ತರಲ್ಲಿ ವಿನಂತಿ, ಆ ಪಾದಯಾತ್ರೆಗೆ ಸಂಪೂರ್ಣವಾದ ಬೆಂಬಲವನ್ನು ನೀವೆಲ್ಲರೂ ಕೊಡಬೇಕು, ತಾವೆಲ್ಲರೂ ಭಾಗವಹಿಸಬೇಕು ಎನ್ನುವಂಥದ್ದು ನಮ್ಮ 2 ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಏನು ಆ ಭಾಗದ ರೈತರಿದ್ದಾರೆ, ಇವತ್ತು ಇಡೀ ಬೈಂದೂರು ಕ್ಷೇತ್ರ, ಯಾರು ಹೇಳಿದ್ರು ನಿನ್ನೆ ಫೇಸ್ಬುಕ್ ಅಲ್ಲಿ ನೋಡಿದೆ, ಬೈಂದೂರು ಕ್ಷೇತ್ರದವರು ಎಲ್ಲರೂ ಭಾಗವಹಿಸ್ತಾರೆ. ಏನು ಕುಡಿಯೋ ಈಗ ಬಲದಂಡೆ ಹೋಗುದು 3-4 ಗ್ರಾಮಕ್ಕೆ ಎನ್ನುವಂಥದ್ದು, ಇದು 3-4 ಗ್ರಾಮದ ಪ್ರಶ್ನೆ ಅಲ್ಲ. ಬಲದಂಡೆ ಒಂದು ಮೂಲ ಯೋಜನೆ, ಅದು ಅನುಷ್ಠಾನ ಆಗ್ಬೇಕಾದ್ರೆ ನಮ್ಮ ನಾಯಕರಾದಂತ ಗೋಪಾಲ್ ಪೂಜಾರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇಡೀ ಬೈಂದೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಅದರ ಜೊತೆ ನಿಲ್ತೇವೆ ಎನ್ನುವಂಥದ್ದು ನಮ್ಮ ನಿಲುವು. ಅದರೊಟ್ಟಿಗೆ ಇಡೀ ಬೈಂದೂರು ಕ್ಷೇತ್ರಕ್ಕೆ ಕುಡಿಯೋ ನೀರು ಇವತ್ತು ಏನಾದ್ರೂ ಹೋಗುದಿದ್ರೆ ಅದು ವರಾಯಿ ನದಿಯಿಂದ ಪ್ರತಿ ಗ್ರಾಮಕ್ಕೆ ಕುಡಿಯೋ ನೀರು ಹೋಗ್ತದೆ. ಆ ಕುಡಿಯೋ ನೀರು ಅವ್ರಿಗೆ ಬೇಕಾಗ್ತದೆ. ಅವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಹೋರಾಟದಲ್ಲಿ ಕೈ ಜೋಡಿಸ್ತಾರೆ. ಆ ನೆಲೆಯಲ್ಲಿ ನಾವು ಏನು ಕಳ್ಳೂರಿನಿಂದ ಹೊರಟಂತ ಪಾದಯಾತ್ರೆ ಅಂಪಾರಿನಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ಅಲ್ಲಿಂದ ಶಂಕನಾಳದಲ್ಲಿ ಕೊನೆಗೊಳ್ಳುತ್ತದೆ. 2ನೇ ದಿನದ ಪಾದಯಾತ್ರೆ ಶಂಕನಾಳದಿಂದ ಹೊರಟು ನಮ್ಮ ಸಿದ್ದಾಪುರದ ಹೊನ್ನಮ್ಮ ದೇವಸ್ಥಾನದ ಹತ್ತಿರ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿಂದ ಪಾದಯಾತ್ರೆ ಹೊರಟು ನೇರವಾಗಿ ಸಿದ್ದಾಪುರದಲ್ಲಿ ದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ 3 ಗಂಟೆಗೆ. ಆ ಸಮಾವೇಶಕ್ಕೆ ನಾನು ಆ ಭಾಗದ ಇಡೀ ಬೈಂದೂರು ಕುಂದಾಪುರ ತಾಲೂಕಿನ ರೈತರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಎಲ್ಲರೂ ಭಾಗವಹಿಸಿ. ಯಾಕೆಂದ್ರೆ ಇದೆಲ್ಲರೂ ನಿಮ್ಗೆ ವರಾಯಿ ಎನ್ನುವಂಥದ್ದು ನಿಮ್ಗೆ ಬೇಕು. ಮತ್ತೆ ಏನು ಕುಡಿಯೋ ನೀರು ಬೇರೆ ಬೇರೆ ಯೋಜನೆ ಇದೆ, ಬೆಳ್ತಂಗಡಿಗೆ ಹೋಗ್ತದೆ ಎನ್ನುವಂಥದ್ದು ಈಗಾಗಲೇ ಮಾತಿದೆ. ಖಂಡಿತವಾಗಿ ಉಡುಪಿ ಜಿಲ್ಲೆಯಿಂದ ಹೊರಗೆ ಹೋಗ್ಲಿಕ್ಕೆ ನಾವು ಯಾರು ಬಿಡುವುದಿಲ್ಲ. ಆ ಬೆಳ್ತಂಗಡಿಗೆ ಹೋಗ್ಲಿಕ್ಕೆ ನೀರನ್ನು ಯಾವುದೇ ಕಾರಣಕ್ಕೆ ನಮ್ಮ ಕ್ಷೇತ್ರದಲ್ಲಿ ಕೊಡ್ಲಿಕ್ಕೆ ನಾವು ಖಂಡಿತ ಬಿಡುವುದಿಲ್ಲ. ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಈಗಾಗಲೇ ಈ ಪಾದಯಾತ್ರೆ ಒಂದು ಕಾರಣ ಆಗ್ತದೆ. ಆ ಮೂಲಕ ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ತಕೊಂಡು ಹೋಗಿದ್ದಾರೆ, ಅಷ್ಟಕ್ಕೆ ಸೀಮಿತವಾಗಿರ್ಬೇಕು. ಇನ್ನು ವರಾಯಿ ಏನಿದ್ರು ಕೂಡ ರೈತರಿಗೆ ಕೊಡ್ಬೇಕು. ರೈತರಿಗೆ ಮತ್ತು ಈ ಭಾಗದ ಯಾರು ಕುಡಿಯುವ ನೀರು ಯೂಸ್ ಮಾಡ್ತಾರೆ ಅವರಿಗೆ ಕೊಡ್ಬೇಕು. ಯಾಕಂದ್ರೆ ಉಳ್ಳೂರಿಗೆ ಇವತ್ತು ಡ್ಯಾಮ್ ಇದೆ, ಉಳ್ಳೂರಿಗೆ ನೀರಿಲ್ಲ. ಪಸಿಯಂಗಡಿಗೆ ಡ್ಯಾಮ್ ಇದೆ, ಅಲ್ಲಿ ನೀರಿಲ್ಲ. ಎಡಮೊಗೆಗೆ ಡ್ಯಾಮ್ ಹತ್ರ ಇದೆ, ಅಲ್ಲಿ ನೀರಿಲ್ಲ. ಯಾವುದೇ ಗ್ರಾಮಕ್ಕೆ ಅಲ್ಲಿ ಹತ್ತಿರದವರು ನೀರು ಕೊಡ್ಲಿಲ್ಲ, ಎಲ್ಲೆಲ್ಲಿಗೋ ತಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ರೈತರದ್ದು ತಪ್ಪಿದೆ, ನಮ್ಮ ಜನಪ್ರತಿನಿಧಿಗಳು ಇಷ್ಟರೊಳಗೆ ಇದನ್ನ ಹೋರಾಟ ಮಾಡ್ಬೇಕಿತ್ತು. ರೈತರು ನಮ್ಮ ಜಿಲ್ಲೆಯ ರೈತರು ಸೈಲೆಂಟ್ ಕೂತದ್ರಿಂದ ಇಷ್ಟು ವರ್ಷ ಬೇಕಾಯ್ತು. ಅದಾಗಬಾರ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡಿದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಪಕ್ಷಾತೀತವಾಗಿ ನಾವು ಇವತ್ತು ಯಾರು ಬೆಂಬಲ ಕೊಟ್ಟರು ನಾವು ಸ್ವೀಕರಿಸ್ತೇವೆ. ಅವರಿವರು ಎನ್ನುವಂತ ಪ್ರಶ್ನೆ ಇಲ್ಲ. ಈ ಪಾದಯಾತ್ರೆಗೆ ಸಂಪೂರ್ಣವಾದ ಬೆಂಬಲವನ್ನು ಎಲ್ಲರೊಟ್ಟಿಗೆ ಯಾಚಿಸ್ತೇವೆ. ಎಲ್ಲರೂ ಕೂಡ ಭಾಗವಹಿಸಬಹುದು ಎನ್ನುವಂತ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಈ ಪಾದಯಾತ್ರೆಯಲ್ಲಿ ಕುಂದಾಪುರ ಬ್ಲಾಕ್ ಅಧ್ಯಕ್ಷರು ಒಂದು ವೇಳೆ ಭಾಷಣ ಶಿಸ್ತು ಕ್ರಮ ಆಗ್ತದೆ. ಇದು ಯಾರ ವಿರುದ್ಧ ಶಿಸ್ತು ಕ್ರಮ ಮಾಡುವಂತದ್ದಲ್ಲ. ಇದು ಬೈಂದೂರು ವಡ್ಸೆ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಗೋಪಾಲ್ ಪೂಜಾರ್ ನೇತೃತ್ವದಲ್ಲಿ ಮಾಡುವಂತ ಕಾರ್ಯಕ್ರಮ. ಜಿಲ್ಲಾ ಕಾಂಗ್ರೆಸ್ಸಿನ ನೇತೃತ್ವದಲ್ಲಲ್ಲ. ನಮ್ಮ ಕ್ಷೇತ್ರದಿಂದ ನಮ್ಮ ನೇತೃತ್ವದಲ್ಲಿ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಮನವಿ ಮಾಡಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ನವರಿಗೆ ಎಲ್ಲರಿಗೂ ಭಾಗವಹಿಸಲಿಕ್ಕೆ ಹೇಳಿದ್ದೇವೆ. ಅವರು ಭಾಗವಹಿಸ್ತಾರೋ, ಕೆಲವರು ಭಾಗವಹಿಸಬಹುದು, ಕೆಲವರು ಭಾಗವಹಿಸದೇ ಇರಬಹುದು. ಭಾಗವಹಿಸಬೇಕು ಎನ್ನುವಂತ ಮನವಿ ಮಾಡ್ಕೊಂಡಿದ್ದೇವೆ. ಭಾಗವಹಿಸ್ತಾರೆ ಎನ್ನುವ ಭರವಸೆ ಇದೆ. ಅಲ್ಲ, ಬಹಳ ಮುಖ್ಯವಾಗಿ ನೀವು ವರಾಯಿ ಬಲದಂಡೆ ಯೋಜನೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರಿ. ವರಾಯಿ ಬಲದಂಡೆ ಯೋಜನೆ ಕಾಮಗಾರಿ ಕುಂದಾಪುರದ ಒಡೆರೆ ಹೋಬಳಿ ಗ್ರಾಮ ತನಕ ಬರುತ್ತಲ್ಲ, ನೀವು ಇಲ್ಲಿಂದ ಯಾಕೆ ಪ್ರಾರಂಭ ಮಾಡಲಿಲ್ಲ? ಬಲದಂಡೆ ಯೋಜನೆ ಎಂಡ್ ಆಗೋದೇ ಇಲ್ಲಿ ವರಾಯಿ ಒಡೆರೆ ಹೋಬಳಿ. ಬಲದಂಡೆ ಎನ್ನುವಂಥದ್ದು ಮೂಲ ನಾವು ಶಂಕನಾಳದಿಂದ ಅಂಪಾರಿಂದ ಕವರಡಿವರೆಗೆ ಬರುವಂತ ಬಲದಂಡೆ ಚಾನಲ್ ಯೋಜನೆ. ಉಳಿದದ್ದು ಕೂಡ ಎಲ್ಲವೂ ಕೂಡ ಮಾತ್ರ ಇದೆ. ಮೊದಲು ಓಲ್ಡ್ ಇದರಲ್ಲಿ ಆ ರೀತಿ ಈಗ ಮೂಲ ಯೋಜನೆಯಲ್ಲಿ ಕುಂದಾಪುರದ ಒಡೆರೆ ಗ್ರಾಮ ಈಗ ನಾವು ನೋಡಿದಂತ ಡಿಪಿಆರ್ ನಲ್ಲಿ 4 ಗ್ರಾಮಕ್ಕಿದೆ. ಈ 4 ಗ್ರಾಮವನ್ನು ಸೇರಿಸಿಕೊಂಡು ಈ 4 ಗ್ರಾಮಗಳು ಕೂಡ ಬೈಂದೂರು ಕ್ಷೇತ್ರದಲ್ಲಿ ಬರುವಂತದ್ದು. ನಾವು ಬೈಂದೂರು ಕ್ಷೇತ್ರದವರು ಆದ್ರಿಂದ ನಾವು ಬೈಂದೂರು ಮತ್ತು ವಡ್ಸೆ ಬ್ಲಾಕ್ ಕಾಂಗ್ರೆಸ್ನವರು ನಮ್ಮ ಕ್ಷೇತ್ರಕ್ಕೆ ನೀರು ಕೊಡಿ, ಬಲದಂಡೆ ಮೂಲ ಯೋಜನೆ ಪ್ರಾರಂಭ ಆಗ್ಬೇಕು ಎನ್ನುವಂತ ನೆಲೆಯಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವು ಇವತ್ತು ತಿಳಿದಿದ್ದೇವೆ. ಈಗ ಈ ವರಾಯಿ ಹೋರಾಟದಲ್ಲಿ ಒಂದು ಕುಂದಾಪುರ ಕಾಂಗ್ರೆಸ್ ಮತ್ತೆ ಬೈಂದೂರು ಕಾಂಗ್ರೆಸ್ ಬಂದಲ್ಲ, ಇನ್ನೊಂದು ಬಹಳ ಮುಖ್ಯವಾಗಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಜಯಶಂಕರ್ ಪ್ರಭಾವಕ್ಕೊಳಗಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಬಹಿರಂಗವಾಗಿ
ಕಾಂಗ್ರೆಸ್ ಪಕ್ಷದವರೇ ಆಡ್ತಾ ಇದ್ರು. ಈ ಬಗ್ಗೆ ಏನ್ ಹೇಳ್ತಾರೆ ಗೋಪಾಲ್ ಪೂಜಾರ್? ಯಾರು ಒಳಗ ಆಗಿದ್ದಾರೆ. ನಾನು 30 ವರ್ಷ ರಾಜಕಾರಣದಲ್ಲಿದ್ದೆ, 4 ಬಾರಿ ಎಷ್ಟೇ ನಾನು ನನ್ನ ಕ್ಷೇತ್ರದ ಜನರೊಟ್ಟಿಗೆ ಕಾರ್ಯಕರ್ತರು ಬಂದಿದ್ದೆ. ಯಾರಿಗೂ ಒಳಗಾಗೋದು ಯಾರಿಗೆ ವ್ಯವಸ್ಥೆ ಇಲ್ಲ. ನಮ್ಮದೇ ಸ್ವಂತ ಬಲದಲ್ಲಿ ರಾಜಕಾರಣ ಮಾಡಿದ್ದೇನೆ ಬಿಟ್ರೆ ಯಾರೊಬ್ರು ಹಂಗಿನಲ್ಲಿ ರಾಜಕಾರಣ ಮಾಡಬೇಕು. ಮುಂದುವರಿತೆ ಯಾರು ಹಂಗಲ್ಲ ಇರುವುದಿಲ್ಲ. ನನ್ನದೇ ಆದ ಒಂದು ರೀತಿಯಲ್ಲಿ ನಾನು ಪಾರ್ಟಿಗಳನ್ನು ಕೆಲಸ ಮಾಡ್ತೇನೆ. ಆರೋಪ ಮಾಡೋರು ಮಾಡ್ತೇನೆ. ಅಲ್ಲ, ಅವರಿಗೆ ಪಕ್ಷದ ವೇದಿಕೆಯಲ್ಲಿ ಏನಾದ್ರು ಉತ್ತರ ಕೊಡ್ಲಿಕ್ಕೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಇದೆ, ಅಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಪಾರ್ಟಿಯ ಮುಖಂಡರುಗಳು ಬರ್ತಾರೆ, ಅವ್ರು ಅದನ್ನ ತೀರ್ಮಾನ ತಗೊಳ್ತಾರೆ. ಅವರೇ ಡೇಟ್ ಕೊಡ್ಬೇಕು ಬಿಟ್ರೆ ನಮ್ಗೆ ಹೇಳಿಕ್ಕೆ ಆಗುದಿಲ್ಲ. ಈಗ ನನ್ನ ಉತ್ತರ ಕೊಡುದು ಅವರು. ಅದೇ DC ಅಂತ ಹೇಳಿದ್ರ ಮೇಲೆ ನಮ್ಗೆ ಯಾವಾಗ ಬರ್ತಾರಂತ ನಾವು ಗೊತ್ತಿಲ್ಲ. ಒತ್ತಡ ಆಗುತ್ತೆ. ಒತ್ತಡ ಆದ್ರೆ ಒತ್ತಡ ಇಲ್ಲ. ಅಲ್ಲ, ಮೊದಲಿಗೆ ಗೋಷ್ಠಿಯಿಂದ ಹೇಳಿ ಆಯ್ತಲ್ಲ, ಶೀಘ್ರ ಗಾಡಿ ಕೊಡ್ತಾನೆ. ನಾವು ಆಲ್ರೆಡಿ ಒಂದು ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಮದ್ದತ್ತು ಮಾಡಿದ್ವಿ. ಹಿಂದೆ ಅವ್ರು ಹೇಳಿದ್ದಾರೆ ಪ್ರಾಜೆಕ್ಟ್ಗಳು ತುಂಬಾ ಇದೆ, ತುಂಬಾ ನೀರಾವರಿ ವರ್ಕ್ ತಕೊಂಡಿದ್ದೇವೆ, ಮುಗಿಲಿ ನಿಮ್ಗೆ ಬಲದಲ್ಲಿ ಯೋಜನೆ ಕೊಡ್ತೇವೆ ಎಸ್ಟಿಮೇಟ್ ಮಾಡಿ ಅವ್ರು ಕೈ ಕೊಟ್ಟಿದ್ದಾರೆ. ಈಗ ನಮ್ಮ ಹತ್ರ ಕಾಪಿ ಇದೆ. ನಾವು ಈಗ ಮತ್ತೆ ಪುನಃ ಕಮಿಟಿ ನಮ್ಮ ನಿಯೋಗ ಉಪಮುಖ್ಯಮಂತ್ರಿ ಭೇಟಿಯಾಗಿ ನಾವು ಅದನ್ನು ಕೊಡುವ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಉಪಮುಖ್ಯಮಂತ್ರಿ ಕೊಡ್ತೀವಿ. ಈಗ ನಾಡಿದ್ದು ಬಜೆಟ್ ಇದೆಯಲ್ಲ, ಬಜೆಟ್ ಅಲ್ಲಿ ಏನಾದ್ರು ಘೋಷಣೆ ಮಾಡ್ಬೇಕಂತ ಇದ್ ಮಾಡಿದ್ರೆ ಬಲದಂಡ ಯೋಜನೆ ಆಗ್ಬೇಕು ಅಂತ ಹೇಳಿ. ಬಜೆಟ್ ತರಾತುರಿ ಈಗ ನಾವು ಆಗೋದು ಪಾದಯಾತ್ರೆ 4ನೇ ತಾರೀಕು ಮುಗಿತದೆ, 5ನೇ ತಾರೀಕು ಹೋಗಿ ಕೊಡ್ತೇವೆ. ಬಜೆಟ್ ಅಲ್ಲೇ ಮಾಡ್ಬೇಕಂತ ಹೇಳಿಲ್ಲ. ಉಪಮುಖ್ಯಮಂತ್ರಿ ಮನಸ್ಸು ಮಾಡಿದ್ರೆ ಯಾವಾಗ ಒಂದು 400 ಕೋಟಿ 500 ಕೋಟಿ ಪ್ರಾಜೆಕ್ಟ್ ಬಜೆಟ್ ಇರ್ಬೇಕಂತ ಮತ್ತೆ ಅಲೋಕೇಶನ್ ಮಾಡ್ಕೊಂಡು ಅವ್ರು ಇಡ್ಬೋದು.